ಏನು ಯೋಚಿಸ್ತಿದ್ಯಾ? ಸಿಟ್ಟು ಬಂತ? ಯಾಕೆ? ನಮ್ಮ ಮ್ಯಾನೇಜರ್ ಹಂಗಂದಾಗ. ಏನಂದಾಗ? ಅಕೌಂಟೆಂಟ್ ಅಂತ ಕೇವಲವಾಗಿ ಮಾತಾಡ್ತಿದ್ರಲ್ಲ, ಜೊತೆಗೆ ನೀನೇ MD ಅನ್ಕೊಂಡು ರೇಗಿಸ್ತಿದ್ರಲ್ಲ ಅವಾಗ. ಅದಕ್ಕೆ ಸಿಟ್ಟು ಯಾಕೆ? ಆಫ್ಟರ್ ಆಲ್ ಅಕೌಂಟೆಂಟ್ ಅಂದ್ರೆ ಬೇಜಾರಾಗಲ್ವಾ ಶ್ರೀ? ಆದ್ರೆ ನಾನು ಅಕೌಂಟೆಂಟೇ ತಾನೇ. ಆದ್ರೆ ಅದನ್ನ ಯಾಕೆ ಎತ್ತಾಡ್ಬೇಕು? ಅಕಸ್ಮಾತ್ ನಾನು ಡಾಕ್ಟರ್ ಆಗಿದ್ರೆ ಡಾಕ್ಟರ್ ಶ್ರೀ ಅಂತ ಕರೆಯೋರು, ಅದು ಎತ್ತಾಡ್ದಾಗ. ಹಾಗಲ್ಲ ಶ್ರೀ. ಅಂದ್ರೆ ನಿನ್ ಪ್ರಕಾರ ಡಾಕ್ಟರು, ಇಂಜಿನಿಯರ್ಸ್, ಪ್ರೊಫೆಸರ್ ಅಂದ್ರೆ ಪರವಾಗಿಲ್ಲ, ಅಕೌಂಟೆಂಟ್ ಅಂದ್ರೆ ಕೀಳ? ಹಾಗೆ ಅಲ್ವಾ ಎಲ್ಲ ಅನ್ಕೊಂಡಿರೋದು. ತಿಳ್ಕೋಬಾರ್ದು. ಪ್ರತಿಯೊಬ್ಬರಿಗೂ ಅವ್ರು ಮಾಡೋ ಕೆಲಸದ ಮೇಲೆ ಗರ್ವ, ಹೆಮ್ಮೆ ಇರಬೇಕು. ಇಲ್ಲದೆ ಇದ್ರೆ ಆ ಕೆಲಸಕ್ಕೆ ಗೌರವ ಕೊಟ್ಟಾಗಲ್ಲ. ಗೌರವ ಇಲ್ಲದೆ ಇದ್ರೆ ಆ ಕೆಲಸನ ಚೆನ್ನಾಗಿ ಮಾಡೋಕ್ಕಾಗಲ್ಲ. ಆಮ್ ಐ ರೈಟ್? ಅವೆಲ್ಲ ಹೇಳೋಕ್ ಸರಿ ಅಷ್ಟೇ. ಖಂಡಿತ ಇಲ್ಲ ಜಾನು. ನಮ್ಗೆ ಎಲ್ಲ ಪ್ರೊಫೆಷನಲ್ ಅಗತ್ಯನೂ ಇದೆ. ಒಬ್ಬ ಡಾಕ್ಟ್ರು ಹಾಗೆ ಕಸ ಗುಡ್ಸೋನು ಬೇಕು ನಮಗೆ. ಏರೋಪ್ಲೇನ್ ಡಿಸೈನ್ ಮಾಡೋ ಇಂಜಿನಿಯರ್ ಹಾಗೆ ಬಟ್ಟೆ ಹೊಲಿಯೋ ಟೇಲರ್ ಕೂಡ ಬೇಕು. ಈ ಮೋಸ, ಕಪಟ, ವಂಚನೆ ಇಂಥ ಕೆಲಸಗಳನ್ನು ಬಿಟ್ಟು ಬೇರೆ ಎಲ್ಲ ಕೆಲಸಕ್ಕೂ ಅದರದೇ ಆದಂಥ ಮರ್ಯಾದೆ ಇದೆ. ಸೊ ನಮಗೆಲ್ಲರ ಅನಿವಾರ್ಯತೆಯೂ ಇದೆ ಅಲ್ವಾ? ಸೊ ಐ ಆಮ್ ವೆರಿ ವೆರಿ ಹ್ಯಾಪಿ ಟು ಬಿ ಕಾಲ್ಡ್ ಆಸ್ ಅನ್ ಅಕೌಂಟೆಂಟ್. ಹೌದಾ? ಯಾಕೆ? ಯಾಕಂದ್ರೆ ಹಾಗೆ ಕರೆಸ್ಕೊಂಡಿದ್ದಕ್ಕೆ ನೀನು ಸಿಕ್ಕಿದ್ದು. ಈಗ ನಾನು ಅಕೌಂಟೆಂಟ್ ಅಲ್ದಿದ್ರೆ ನಾನು ಬ್ಯಾಂಕಿಗೆ ಬರ್ತಿದ್ನಾ? ಇಲ್ಲ. ನೀನು ಸಿಗ್ತಿದ್ಯಾ? ಇಲ್ಲ. ಹೇಗೋ ನೀನ್ ಎಲ್ಲದನ್ನು ಇಷ್ಟು ಪಾಸಿಟಿವ್ ಆಗಿ ತಗೋತೀಯ, ಅದಕ್ಕೆ ನಿನ್ನ ಹತ್ರ ಯಾವ ಕಷ್ಟನೂ ಬರಲ್ಲ ಅನ್ಸುತ್ತೆ. ಏನು ಗೊತ್ತಾ ಜಾನು, ನಮಗೆ ಕಷ್ಟ ಬಂದಾಗ ಅಥವಾ ಕಷ್ಟ ಇದೆ ಅಂತ ಅನ್ನಿಸ್ದಾಗ ಸುಲಭ ದಾರಿ ಇದ್ದೇ ಇರುತ್ತೆ. ಅದನ್ನು ಕಂಡಿಡ್ಕೊಂಡ್ಬಿಡ್ಬೇಕು, ಅದನ್ನು ನ್ಯಾಚುರಲ್ ಅಂತ ಒಪ್ಕೊಂಡ್ಬಿಡ್ಬೇಕು. ದೆನ್ ಎವ್ರಿಥಿಂಗ್ ಲುಕ್ ಸಿಂಪಲ್ ಆ್ಯಂಡ್ ಬ್ಯೂಟಿಫುಲ್ ಅಷ್ಟೇ. ಹಬ್ಬ, ಎಷ್ಟು ಚೆನ್ನಾಗಿ ಮಾತಾಡ್ತೀಯಾ. ಬರೀ ಮಾತಲ್ಲ, ನಮ್ಮ ಬದುಕೋದೆ ಹೀಗೆ. ಅದೇ ಸರಿ. ನಾನು ನೋಡು ಎಲ್ಲ ಗೋಚಲು ಮಾಡ್ಕೊಂಡು ಸಿಕ್ಕಾಕೊಂಡು ಅನುಭವಿಸ್ತಿದ್ದೀನಿ. ಬಿಡು ಜಾನು, ಎಲ್ಲ ಸರಿ ಹೋಯ್ತಲ್ಲ. ಕೆಟ್ಟ ಕನ್ಸು ಅಂತ ಮರ್ತು ಬಿಡು. ಒಂದೇ ಒಂದು ತಪ್ಪು ಹೆಜ್ಜೆ ಇಡೀ ಬದುಕಿನ ದಿಕ್ಕೇ ಬದಲಾಯಿಸಿತ್ತು. ಹೇಗೆ ಮರೀಲಿ? ಅದು ತಪ್ಪು ಅಂತ ಗೊತ್ತಿದ್ದು ಹೆಜ್ಜೆ ಇಟ್ಟೋಳು ನೀನು. ಹೌದು. ಅಂತ ನಿರ್ಧಾರ ಯಾಕೆ ತಗೊಂಡೆ ಜಾನು? ಅಪ್ಪನಿಗೋಸ್ಕರ. ನಿಮ್ಮ ತಾಯಲ್ವಾ ಬಲವಂತ ಮಾಡಿದ್ದು ಈ ಮದುವೆ ಆಗು ಅಂತ? ನಾನು ಒಪ್ಪಿದ್ದು ಅಪ್ಪನ ಆಪರೇಷನ್ಗೋಸ್ಕರ. ಆಪರೇಷನ್ನಾ? ಅಪ್ಪನ ಮಂಡಿ ಸೌದಿದೆ, ನೀ ರಿಪ್ಲೇಸ್ಮೆಂಟ್ ಆಗಬೇಕು 2 ಕಾಲಿಂದು. ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ. ಈ ಖರ್ಚನ್ನ ಮದನ್ ಕೊಡ್ತಾರೆ ಅಂತಾನೆ ನಾನು ಈ ಮದುವೆಗೆ ಒಪ್ಪಿದ್ದು. ಇದು ನೀನು ಯಾವತ್ತೂ ನನ್ನ ಹತ್ರ ಹೇಳೇ ಇರಲಿಲ್ಲ. ನನಗಿದು ಗೊತ್ತೇ ಇರಲಿಲ್ಲ ಜಾನು. ನಾನು ನಮ್ಮ ತಂದೆನ ತುಂಬ ಪ್ರೀತಿಸ್ತೀನಿ. ಅವರಿಗೋಸ್ಕರ ಏನಾದರೂ ಮಾಡಬೇಕು ಅಂತ ಇತ್ತು. ನನಗೆ ಗೊತ್ತಿತ್ತು ನನ್ನ ನಿರ್ಧಾರ ತಪ್ಪು ಅಂತ. ಆದರೆ ಇದನ್ನು ಬಿಟ್ಟು ಬೇರೆ ಯಾವುದು ದಾರಿ ಗೊತ್ತಿರಲಿಲ್ಲ. ನಿನಗೆ ಅನಿಸ್ತಿರ್ಬೋದಲ್ಲ ಎಂಥ ಹುಡುಗಿ ನಾನು ಅಂತ. ಇಲ್ಲ, ಸುಳ್ಳು ಹೇಳಬೇಡ, ನಂಗೆ ಗೊತ್ತು. ಇಲ್ಲ ಜಾನು, ನಾನು ಯಾವತ್ತೂ ಯಾರ ಬಗ್ಗೆ ಜಡ್ಜ್ ಮಾಡಲ್ಲ. ನಾವ್ಯಾರು ಬೇರೆಯವ್ರ ಬಗ್ಗೆ ನಿರ್ಧಾರ ಮಾಡೋದಕ್ಕೆ? ಅವ್ರಿರೋ ಪರಿಸ್ಥಿತಿ ಕಾರಣ ಒಂದು ಗೊತ್ತಿಲ್ಲದೇನೆ ಜಡ್ಜ್ ಮಾಡಬಾರ್ದು, ತಪ್ಪು ಅದು. ಅಲ್ಲ, ಇದೆಲ್ಲ ಮಾಡ್ತಾ ಹೋದ್ರೆ ನಾವು ಪ್ರೀತಿಸೋದು ಯಾವಾಗ?